ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಅವ್ರಿಗೆ ಕ್ವಶನ್ದಲ್ಲೇ ಮಾತಾಡಿದೀನಿ, ಈಗೂ ಕೂಡ ನಾನು ಕ್ವಶನ್ದಲ್ಲೇ ಮಾತಾಡವ. ಯಾಕಪ್ಪ ಅಂತಂದ್ರ ಈ ದೇಶದೊಳಗ ಬರೇ ಒಂದೇ ಜಾತಿಯವರಿಲ್ಲ, ಇಲ್ಲಿ ಒಂದೇ ಜಾತಿಯವರಿಲ್ಲ, ಸರ್ವ ಜನಾಂಗದ ತೋಟ ಅಂತೇಳಿ ಕುವೆಂಪು ಅವ್ರು ಹೇಳಿದ ಮಾತು. ಇದು ರಾಜ್ಯ ಆಗ್ಲಿ ದೇಶ ಆಗ್ಲಿ ಎಲ್ಲಾ ಜನಾಂಗದ ಸಮಾಜದ ಜನಾಂಗದಾರ ಇಲ್ಲಿ. ಅದಕ್ಕೆ ಯಾವ ಸಮಾಜದ ಬಗ್ಗೆ ನಾವು ಮಾತಾಡ್ಬೇಕಂದ್ರೆ ಮೊದಲು ಅರಿತುಕೋಬೇಕು, ಅದ್ರ ಬಗ್ಗೆ ನಾವು ತಿಳ್ಕೋಬೇಕು. ಅದು ತಿಳ್ಕೊಳಾರ್ದೇನೆ ಮಾತಿನ ಭರಾಟೆಯಲ್ಲಿ ಮೋದಿ ಅವರಿಗೆ ಟೀಕೆ ಮಾಡಕ್ ಹೋಗಿ ಮೋದಿ ಅವರಿಗೆ ಟೀಕೆ ಮಾಡ್ಕೊರಿ, ಇಲ್ಲ ದೇವೇಗೌಡರಿಗೆ ಟೀಕೆ ಮಾಡ್ಕೊರಿ, ಇಲ್ಲ ನೀವು ಹೊಳೆ ಬಂದ ಸಿದ್ದರಾಮಯ್ಯ ಟೀಕೆ ಮಾಡ್ಕೊಡ್ರಿ. ಅದು ನನಗೆ ಬೇಕಾಗಿಲ್ಲ, ನನಗೆ ರಾಜಕೀಯ ಬೇಕಾಗಿಲ್ಲ. ನೀವು ಫಸ್ಟ್ ಆಫ್ ಆಲ್ ನಮ್ಮ ಸಮಾಜ ಅಂದ್ರೆ ಹೊಲಿಗೇರಿ ಅನ್ನುವಂತ ಪದ ಏನು ಬಳಸಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಹೇಳತ್ತೀನಿ, ಇವತ್ತಿಗೆ 2ನೇ ದಿನ ಚಾಲೂ ಆಯ್ತು ಅವ್ರ ಮೇಲೆ ಹೋರಾಟ ಮಾಡಕತ್ತದು. ಅವ್ರು ಎಲ್ಲಿವರೆಗೆ ಕ್ಷಮೆ ಕೇಳಂಗಿಲ್ಲ ಬಹಿರಂಗವಾಗಿ, ಅಲ್ಲಿವರೆಗೆ ನಿರಂತರವಾಗಿರ್ತದ. ಮತ್ತ ಇವತ್ತ ನಾವು DC ಅವ್ರಿಗೂ ಕೂಡ ಭೇಟಿಯಾಗಿದ್ದೀವಿ, ಮತ್ತು SP ಅವ್ರಿಗೂ ಭೇಟಿ ಆಗ್ಲತ್ತೀವಿ. ಅವ್ರ ಮೇಲೆ ನಾನು FIR ಮಾಡಕತ್ತೀವಿ. ಈಗ ವಿಜಯಪುರ ಜಿಲ್ಲೆಯಿಂದ FIR ಮಾಡಕತ್ತೀವಿ. ದಯಮಾಡಿ ನನ್ನ ದಲಿತ ಕುಟುಂಬದವ್ರಿಗೆ ಒಂದು ಹೇಳಕ ನಾನು ಇಷ್ಟಪಡ್ತೀನಿ. ದಲಿತ ಕುಟುಂಬದವ್ರು ಅಷ್ಟೇ ಅಲ್ಲ, ಸರ್ವ ಸಮಾಜದ ಮುಖಂಡರು ಜಾತಿಯನ್ನು ವಿರೋಧ ಮಾಡುವಂತ ವ್ಯಕ್ತಿಗಳ ಮೇಲೆ ತಾವು ಕೂಡ ಆಯಾ ಜಿಲ್ಲೆಯಲ್ಲಿ ಆ ವ್ಯಕ್ತಿ ಮೇಲೆ FIR ಮಾಡ್ರಿ, ಮತ್ತು ಆ ವ್ಯಕ್ತಿ ಕಡೆಯಿಂದ ಕ್ಷಮೆ ಕೇಳುವವರೆಗೂ ಕೂಡ ನಾವ್ ಯಾವುದೇ ಕಾರಣಕ್ಕೂ ಹಿಂಜರಿ ಅಲ್ಲ. ನೀವ್ ಏನ್ ಬೇಕಾದ್ರೂ ಮಾಡ್ಕೊ. ಮಾನ್ಯ ನಾವು ಜಿಲ್ಲಾ ಅಧಿಕಾರಿಗಳಲ್ಲಿ ನಮ್ಮ ಭೀಮರಾಜ್ ಸೈನ್ಯ ವತಿಯಿಂದ ಮನವಿ ಮಾಡ್ಕೊಳ್ಳೋದು ಏನಪ್ಪಾ ಅಂದ್ರ, ಈ ರಾಜ್ಯದ ಸಚಿವರು ಆಗಿರ್ತಕ್ಕಂತ ವಿಜಯಾನಂದ ಕಾಸಪ್ಪನವ್ರ ಸಾಹೇಬ್ರು ಇವತ್ತಿನ ಮಿತಿಗೆ ನಮ್ಮ ಕೆಳ ಸಮುದಾಯದಲ್ಲಿ ಇರ್ತಕ್ಕಂತ ಹೊಲಿಗೇರಿ ಅಂತಕ್ಕಂತ ಒಂದು ಕಾರ್ಯಕ್ರಮದಲ್ಲಿ ಇಂಥ ಪದಗಳನ್ನು ಬಳಕೆ ಮಾಡ್ತಾ ಇದ್ದಾರೆ. ಈ ಮಂತ್ರಿಯನ್ನು ಸಂವಿಧಾನದ ವಿರೋಧಿ ಮಂತ್ರಿ ಅಂತಕ್ಕಂಥದ್ದು ಕೂಡ ನಾವು ಖಂಡಿಸ್ತಾ ಇದ್ದೇವೆ. ಇವತ್ತ ಮುಂದಿನ ದಿನಮಾನದಲ್ಲಿ ಇವರನ್ನು ಮಂತ್ರಿ ಸ್ಥಾನದಿಂದ ಇಳಿಸದೇ ಹೋದರೆ ನಮ್ಮ ಭೀಮರಾಜ್ ಸೈನ್ಯ ವತಿಯಿಂದ ಪ್ರತಿ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ಕೂಡ ನಾವು ಹೋರಾಟವನ್ನು ಮಾಡ್ಬೇಕಾಗುತ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಯಾಕಪ್ಪ ಅಂದ್ರೆ ಅವರು ಒಬ್ರು ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ ಮಂತ್ರಿಯವರು ಇವತ್ತ ಜಾತಿ ನಿಂದನೆ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾ ಅಧಿಕಾರಿಗಳು ತಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಇವತ್ತ ಅವ್ರ ಮೇಲೆ ಜಾತಿ ನಿಂದನೆ ಕೇಸ್ ಹಾಕ್ಬೇಕು ಅಂತಕ್ಕಂಥದ್ದು ಭೀಮರಾಜ್ ಸೈನ್ಯದಿಂದ ಒತ್ತಾಯ ಮಾಡ್ತಾ ಇದ್ದೇವೆ ಬಂಧುಗಳೇ. ಇವತ್ತ ನಮ್ಮ ಸಮಾಜಕ್ಕೆ ಇನ್ನೂ ಇಂತ ಒಬ್ಬ ಸಚಿವರು ಕೀಳಾಗಿ ಕಾಣ್ತಾ ಇದಾರಪ್ಪ ಅಂದ್ರ ಎಷ್ಟೋ ಕಡೆ ಎಷ್ಟೋ ಕಡೆ ಜಾತಿಯ ನಿರ್ಮೂಲನೆ ಆಗಿಲ್ಲ. ನಮ್ಮ ಸಮಾಜ ಕಾಲಾಂತರ ಕೂಡ ತುಳಿತಕ್ಕೊಳಪಟ್ಟಿದೆ. ಇವತ್ತಾದ್ರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸಂವಿಧಾನದ ಆಧಾರದ ಮೇಲೆ ಜಾತಿ ನಿರ್ಮೂಲನೆ ಆಗ್ತದ ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಒಂದು ಸಂವಿಧಾನದ ಅಡಿಯಲ್ಲಿ ಅವ್ರು ಕೆಲಸ ಮಾಡ್ತಾರ ಅಂತ ನಾವು ತಿಳ್ಕೊಂಡೆವು. ಅಂತ ಮಂತ್ರಿಯವರು ಜಾತಿಯ ಒಂದು ಪದವನ್ನು ಸಾರ್ವಜನಿಕವಾಗಿ ಬಳಸ್ತಕ್ಕಂಥದ್ದು ಬಹಳ ಖಂಡನೀಯ ವಿಷಯ. ಕೂಡಲೇ ಅವರನ್ನು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬ್ರು ಅವರನ್ನು ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು. ಮಾನ್ಯ ಕಾಶ್ಯಪ್ನವರು ಸಾಹೇಬ್ರು ಕೂಡ ನಮ್ಮ ಒಂದು ಸಮಾಜಕ್ಕೆ ತಪ್ಪಾಗ್ಯದ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ